ಒಂದಷ್ಟು ಮಿತ್ಸ್ ಎಲ್ಲ ಇದೆಯಲ್ಲ. IVF ಹೋದ ತಕ್ಷಣ ಟ್ವಿನ್ಸ್ ಎಲ್ಲ ಮಲ್ಟಿಪಲ್ ಬೇಬೀಸ್ ಎಲ್ಲ ಆಗ್ಬಿಡುತ್ತೆ. ಟ್ವಿನ್ಸ್ ಅಂತೂ ಕನ್ಫರ್ಮ್ ಅಂತ ಸಂಬಡಿ ವಾಸ್ ಟೆಲ್ಲಿಂಗ್ ಮಿ. ಐ ವಾಸ್ ಲೈಕ್, ಓ ವಾವ್, ಇಲ್ಲಿ ನಿಮ್ಮ MBBS ಸರ್ಟಿಫಿಕೇಟು ಎಲ್ಲ ಇಲ್ಲ ಹೇಳಿರೋದು ಕೇಳಿರೋದು ಅಂತ. ಯು ಥಿಂಕ್ ಇಟ್ಸ್ ಇವಾಗ ಮುಂಚೆ ಏನು ಮಾಡ್ತಾಯಿದ್ವಿ, Day 3 and Day 5 2 embryos ಇರ್ತವೆ. ಲೈಕ್ ಫ್ರಮ್ ದ ಟೈಮ್ ಎಗ್ ಪಿಕಪ್ ಆದಮೇಲೆ 3rd day ನಾವು ಸಿಗೋದು 8 cell ಸ್ಟೇಜಲ್ಲಿರುತ್ತೆ Day 3 embryos. ಸೊ ಅದನ್ನು ನಾವು ಏನು ಮಾಡ್ತಾಯಿದ್ವಿ, 2 ಆಗಲಿ 3 ಆಗಲಿ ಹಾಕ್ತಾಯಿದ್ವಿ ಮುಂಚೆ. ಸೊ 3 ಹಂಗೆ ಹಾಕಿದ್ರೆ ಅಟ್ಲೀಸ್ಟ್ ಒಂದನ್ನು ಹೋಗಿ ಇಂಪ್ಲಾಂಟ್ ಆಗುತ್ತೆ ಅಂತ ನಾವು ಹಾಕ್ತಾಯಿದ್ವಿ. ನಾವು ವಿ ಆರ್ ಎಜುಕೇಟಿಂಗ್ ದ ಪೇಷಂಟ್ಸ್, ಯುನೋ, ಯಾಕಂದರೆ ಟ್ವಿನ್ಸ್ ಆದರೆ ಒಂದೇ ಸರಿ 2 ಆಗೋಗ್ಬಿಡುತ್ತೆ ಅಂತ ಖುಷಿ ಇರುತ್ತೆ, ಇಲ್ಲ ಅಂತ ಇಲ್ಲ. ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಸೆಟ್ ಆಫ್ ಕಾಂಪ್ಲಿಕೇಶನ್ಸ್ ಆಲ್ಸೋ. 2 ಒಂದೇ ಸರಿ ಅಂತ ಹಾಕ್ಸ್ಕೊಳ್ಳೋದು ಇಟ್ ಈಸ್ ಫಾರ್ ಅವರ್ ಹ್ಯಾಪಿನೆಸ್. But what the mother suffers, that is a different part of it.